ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಷಾಢ ಮಾಸದ ಮೊದಲ ಶುಕ್ರವಾರ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಸಾಕಷ್ಟು ಆಕರ್ಷಕವಾಗಿ ಅಲಂಕಾರ ಮಾಡಿರುವಂಥದ್ದು. ಇವತ್ತು ನಾಗಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಕಂಗೊಳಿಸ್ತಾ ಇರುವಂಥದ್ದು. ಅಂದರೆ ಹಸಿರು ಸೀರೆಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ದರ್ಶನ ಪಡೆಯಲಿಕ್ಕೆ ಈಗಾಗಲೇ ಸಾವಿರಾರು ಭಕ್ತರು ಮೆಟ್ಟಿಲುಗಳನ್ನು ಹತ್ತಿ ಬಸ್ಗಳ ಮುಖಾಂತರವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಈ ಒಂದು ಅಲಂಕಾರವನ್ನು ನೋಡ್ತಾ ಇದ್ರೆ ಏನು ಮಂಟಪ ಇದೆ, ಮಂಟಪಕ್ಕೆ ಸಂಪೂರ್ಣವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ವಿವಿಧ ಗುಲಾಬಿ ಹೂಗಳ ಒಂದು ಅಲಂಕಾರದಲ್ಲಿ ಈ ಒಂದು ಮಂಟಪವನ್ನು ಮಾಡಿರುವಂಥದ್ದು. ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಮೇಲ್ಭಾಗದಿಂದ ಅಂದ್ರೆ ಬೇರೆ ಬೇರೆ ಹೂಗಳನ್ನ ಹಾಕಿ ಅಲಂಕಾರ ಮಾಡಿರುವಂಥದ್ದು. ಮತ್ತೆ ಹಿಂಭಾಗದಲ್ಲಿರುವಂತಹ ಒಂದು ಆರ್ಚನ್ನು ಸಹ ನೋಡ್ತಾ ಇರ್ಬೋದು. ಸಾವಿರಾರು ಪುಷ್ಪಗಳನ್ನು ಬಳಸಿ ಒಂದು ಆಕರ್ಷಕವಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಯಾಕಂದರೆ ದೇವಿ ಅಲಂಕಾರ ಪ್ರಿಯೆ. ಹೇಳಿ ಕೇಳಿ ಆಷಾಢ ಮಾಸ ಅಂತ ಹೇಳಿದ್ರೆ ಶಕ್ತಿ ದೇವತೆಗಳಿಗನ್ನ ಆರಾಧಿಸುವಂಥದ್ದು. ಸೊ ಈ ಒಂದು ಆಷಾಢ ಮಾಸದಲ್ಲಿ ತಾಯಿಯ ಒಂದು ದರ್ಶನವನ್ನು ಪಡೆದ್ರೆ ಎಲ್ಲವೂ ಒಳಿತಾಗ್ತದೆ ಅಂತೇಳಿ ಪ್ರತಿದಿನ ನೋಡುವುದಕ್ಕಿಂತಲೂ ಇವತ್ತು ವಿಭಿನ್ನವಾದಂತಹ ಅಲಂಕಾರದಲ್ಲಿ ತಾಯಿಯನ್ನ ಪೂಜಿಸ್ತಾ ಇರುವಂಥದ್ದು. ಅಂದರೆ ಹಸಿರು ಸೀರೆ, ಅದರ ಜೊತೆಗೆ ಎಲ್ಲ ಸಕಲ ಆಭರಣಗಳನ್ನು ಧಾರಣೆ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿ ಆ ನಾಗಲಕ್ಷ್ಮಿ ಅಲಂಕಾರ ಅಂತ ಹೇಳಿದ್ರೆ ನಾಗದೇವತೆಯ ಒಂದು ಮೇಲ್ಭಾಗದಲ್ಲಿ ಇರುವಂಥದ್ದು. ಸೊ ರಕ್ಷಣೆಯಲ್ಲಿ ಇರುವಂಥದ್ದು. ಅದರ ಕೆಳಭಾಗದಲ್ಲಿ ಬಂದರೆ ಕಿರೀಟ, ಎರಡೂ ಹಸ್ತಗಳಲ್ಲಿ ಬಳೆಗಳನ್ನು ತೊಡಿಸಿರುವಂಥದ್ದು, ಮತ್ತೆ ತಾಳಿ, ಗಂಡಬೇರುಂಡದ ಒಂದು ಹಾರ. ಹೀಗೆ ಆ ತಾಯಿಯ ಒಂದು ಸ್ಥಿತಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ಎಲ್ಲರೂ ಸಹ ಸಾಕಷ್ಟು ಭಕ್ತಿ ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಮತ್ತೆ ಆ ಸೀರೆಯ ಒಂದು ಬಾರ್ಡರ್ನು ಸಹ ನೀವು ನೋಡ್ತಾ ಇರ್ಬೋದು. ಗಂಡಬೇರುಂಡದ ಒಂದು ಡಿಸೈನ್ ಇರುವಂತಹ ಒಂದು ಸೀರೆಯನ್ನ ಇವತ್ತು ಅಲಂಕಾರಕ್ಕೆ ಬಳಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಇವತ್ತಿನ ಆಷಾಢ ಮಾಸದ ಈ ಒಂದು ಅಲಂಕಾರ ಏನಿದೆ ಸಾಕಷ್ಟು ಎಲ್ಲರ ಗಮನ ಸೆಳೀತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಇವತ್ತು ಆಷಾಢ ಮಾಸದ ಮೊದಲ ದಿನ ಶಕ್ತಿ ದೇವತೆಗಳಿಗೆ ಆರಾಧನೆ ಮಾಡುವಂಥದ್ದು. ದೇವಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಲಾಗಿದೆ, ಬೆಳಗ್ಗೆಯಿಂದ ಎಲ್ಲ ಪೂಜಾ ಕೈಂಕರ್ಯಗಳಾಗಿದೆ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಷಾಢ ಮಾಸ ಅಂತ ಕಥೆಗಳು ಹೆಚ್ಚು ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ಮಾಸವಾಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡ್ತೀವಿ, ಶ್ರಾವಣ ಮಾಸದಲ್ಲಿ ವಿಷ್ಣುವಿಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಮಾಡ್ತೀವಿ. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ್ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಗರ್ಭಗುಡಿನಲ್ಲಿ ಹೇಗೆ ವಿಶ್ವಮೂರ್ತಿಗೆ ಲಕ್ಷ್ಮೀ ಅಲಂಕಾರದಾಗಿದ್ದು ವಿಶೇಷವಾಗಿರ್ತಕ್ಕಂಥದ್ದು. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇಗುಲದ ಅಲಂಕಾರ ಸಂಪೂರ್ಣವಾಗಿ ಹೂಗಳಿಂದ ಕಂಗೊಳಿಸ್ತಾ ಇರುವಂಥದ್ದು. ಅಂದರೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು. ಹಾಗೆ ನಾವು ಗಣಪತಿಯಿಂದ ಮೇಲ್ಭಾಗ ಬರುವಾಗ ಅಷ್ಟಲಕ್ಷ್ಮಿಯರಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಲೇ ಗೊತ್ತಾಗ್ತಿದೆ ಏನು ಅಂದರೆ ಆಷಾಢ ಮಾಸದ ಪ್ರತೀತಿ ಶಕ್ತಿ ಅಂತ ಗೊತ್ತಾಗ್ತಿದೆ ಅಂತ ಹೇಳಿ. ಸಾವಿರಾರು ಭಕ್ತರು ಇವತ್ತು ಆಷಾಢ ಮಾಸದಲ್ಲಿ ದರ್ಶನವನ್ನು ಪಡಲಿಕ್ಕೆ ಬರ್ತಾರೆ. ಈ ಶಕ್ತಿ ದೇವತೆಗಳಿಗೆ ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅಂತೇಳಿ ಏನೆಲ್ಲ ಪೂಜಾ ಪ್ರಾರ್ಥನೆಗಳಾಗ್ಬೋದು ಅಂದರೆ ಅವ್ರ ಇಷ್ಟ ಅಂತೆ. ಈಗ ಒಬ್ಬೊಬ್ಬ ಭಕ್ತಾದಿಗಳು ಏನೇನೋ ಅವನು ಪ್ರಾರ್ಥನೆ ಮಾಡ್ಕೊಡ್ತಾನೆ, ಇಷ್ಟ ಈಡೇರುತ್ತೆ. ಯಾಕೆ ಈ ಆಷಾಢ ಮಾಸ ಅಂತ ಮಾಡಿದ್ದಾರೆ ಅಂದರೆ ಕುಟುಂಬ ಸಮೇತರಾಗಿ ಸೇವೆ ಮಾಡಬೇಕಿತ್ತು ಆಷಾಢ ಮಾಸದಲ್ಲಿ ಮಾತ್ರನೇ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದು ಸೇವೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈಗ ನೆಕ್ಸ್ಟ್ ಶ್ರಾವಣ ಮಾಸ ಬರುತ್ತೆ, ಗೃಹ ಪ್ರವೇಶ ಇರ್ಬೋದು, ಉಪನಯನ ಇರ್ಬೋದು, ಅಥವಾ ಹೋಮ ಹವನಾದಿಗಳು ಇಟ್ಕೋತಾರೆ. ಈ ಮಾಸದಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಹೆಚ್ಚು ಶಕ್ತಿ ಆರಾಧನೆ ಮಾಡ್ತಕ್ಕಂಥ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಇದು. ಮತ್ತು ಇನ್ನೊಂದು ಹೇಳ್ತಾನೆ, ಇದರಲ್ಲಿ ಗ್ರೀಷ್ಮ ನವರಾತ್ರಿ ಅಂತ ಕರೀತಾರೆ, ಅದರಿಂದ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ. ಸೊ ಭಕ್ತರಿಗೆ ಬಸ್ನಲ್ಲಿ ಬರ್ತಾ ಇದ್ದಾರೆ. ಭಕ್ತರಲ್ಲಿ ಏನು ಮನವಿ, ಯಾವ ರೀತಿ ಬಂದು ಪೂಜಾ ಪ್ರಾರ್ಥನೆ ಮಾಡಬೇಕು ಅಂದರೆ ಸರ್ಕಾರದವರು ಏನೇನು ಸೌಲಭ್ಯತೆಗಳು ಕೊಟ್ಟಿದ್ದಾರೋ ಸದುಪಯೋಗ ಪಡಿಸ್ಕೊಂಡು ಶಾಂತಿ ರೀತಿಯಲ್ಲಿ ದರ್ಶನ ಮಾಡಬೇಕು ಅಂತ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಅಲ್ಲೆಲ್ಲ ಏನಾಯಿತು ಇಲ್ಲೆಲ್ಲ ಏನಾಯಿತು ಅಂತ ಹೇಳಕ್ಕೆ ಹೋಗಬಾರ್ದು. ನಾವು ಬಂದಿರತಕ್ಕಂಥದ್ದು ತಾಯಿ ಸೇವೆ ಮಾಡೋಕ್ಕೆ, ಶಾಂತಿ ರೀತಿಯಲ್ಲಿ ಸೇವೆ ಮಾಡಿಕೊಂಡು ದರ್ಶನ ಪಡೆಯೋದು ನಮ್ಮ ಆಸೆ ಆಗುತ್ತೆ. ಅಭಿಷೇಕ, ವಿವಿಧ ಪೂಜೆಗಳಾಗಿದ್ದಾವೆ, ಏನೆಲ್ಲ ಪ್ರಾರ್ಥನೆಗಳಾಗಿದೆ ನಾಡಿನ ಒಳಿತಿಗಾಗಿ ಎಲ್ಲ ಅಂದರೆ ಸುಭಿಕ್ಷವಾಗಿ ಮಳೆ ಬೆಳೆ ಹೆಚ್ಚಾಗಲಿ, ರೈತ ಬೀಜಗಳು ಚೆನ್ನಾಗಿರಲಿ, ಎಲ್ಲ ಜನಗಳು ಘರ್ಷಣೆ ಕಾರಣ ಇಲ್ಲದೆ, ಯಾವ ರೋಗ ರುಜಿನಗಳು ಇಲ್ಲದೇ ಶಾಂತಿ ರೀತಿಯಿಂದ ಇಲ್ಲೇ ಇರ್ತಕ್ಕಂಥ ಪೂಜೆ ಮಾಡಿರ್ತಕ್ಕಂಥದ್ದು. ಅವಳು ಎಲ್ಲರೂ ನಾನೊಬ್ಬನೇ ಮಾಡೋದಲ್ಲ, ಸಮಸ್ತ ಜನಗಳು ಪ್ರಾರ್ಥನೆ ಮಾಡಿದಾಗ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಕ್ಕೆ ಬಿಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಸ್ಪಷ್ಟವಾದಂತಹ ಮಾತುಗಳು. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ, ಶಕ್ತಿ ದೇವತೆಗೆ ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಾರ್ಥನೆ ಒಂದೇ, ನಾಡು ಸುಭಿಕ್ಷವಾಗಿರಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲ ಕಡೆ ಮಳೆ ಬೆಳೆ ಎಲ್ಲವೂ ಸಹ ಆಗಲಿ, ಶಾಂತಿ ನೆಲೆಸಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಮಂತ್ರದೊಂದಿಗೆ ಪ್ರಾರ್ಥನೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಚಾಮುಂಡಿ ಬೆಟ್ಟದಿಂದ ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.